ಎಷ್ಟು ಆರ್ಡ್ರ್ ಮುಗೀತು? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೆ, ಹೇಳು. ನಿನ್ನೆಲ್ಲಿ ಇಷ್ಟೆಲ್ಲ ಸಿಸ್ಟಮ್ಗೆ ಅಪ್ಡೇಟ್ ಮಾಡಿದ್ಯಾ? ಮಾಡಿದ್ನಲ್ಲ, ಯಾಕೆ ಏನಾಯಿತು? ಏನಿಲ್ಲ, ಒಂದೆರಡು ಆರ್ಡ್ರ್ ಪೆಂಡಿಂಗ್ ಇತ್ತು ಬೇರೆ ಲೊಕೇಶನ್ದು. ನಿನ್ನ ಕೆಲಸ ಮುಗಿದ್ಮೇಲೆ ಹೋಗಿ ಕೊಡೋಕ್ಕಾಗುತ್ತಾ? ಹೌದಾ? ಸರಿ, ಅದು ನಮಗೆ ನೋಡ್ಕೊಂಡ್ರೆ ಆಯಿತು. ಡೆಲಿವರಿ ಕೊಡಬೇಕು, ಆರ್ಡ್ರುಗಳು ಜಾಸ್ತಿ ಇದೆ, ನಾನು ಮಾಡ್ತೀನಿರು. ಹಲೋ, ಪ್ರಸಾದ್ ಅವರಾ? ಹಾಂ, ಹೇಳಿ. ನಿಮ್ಮದು ಪಾರ್ಸೆಲ್ ಡೆಲಿವರಿ ಇತ್ತು. ಹಾಂ, ಎಲ್ಲಿದ್ದೀರಾ ಈಗ? OTP ಹೇಳಿ ಸರ್. 7012. ಒಂದು ID ನಂಬರ್ ಹೇಳ್ತೀನಿ, ಚೆಕ್ ಮಾಡಿ ಹೇಳು. ಹಾಂ, ಸ್ವಲ್ಪ ಬೇಗ ಹೇಳು. 0901. ನನ್ನದೇ ಹೆಸರು, ನನ್ನದೇ ನಂಬರಲ್ಲಿ ಯಾವುದೋ ಪಾರ್ಸಲ್ ಇದೆ. ಹೌದಾ? ಒಂದು ಸೆಕೆಂಡ್ ಇರು. ಆ ಥರದ್ದು ಯಾವುದೂ ಇಲ್ವಲ್ಲ. ಸರಿಯಾಗಿ ಇನ್ನೊಂದ್ಸಲಿ ಚೆಕ್ ಮಾಡು. ಇಲ್ಲ, ನನ್ನ ಡೀಟೇಲ್ಸೇ ಇದೆ, ನಾನು ಯಾವುದೋ ಆರ್ಡರ್ ಪ್ಲೇಸ್ ಮಾಡಿಲ್ಲ. ನಿನ್ನ ಡೀಟೇಲ್ಸ್ ಇದೆಯಾ? ಸರಿ, ಅದನ್ನು ನೋಡ್ಕೊಂಡ್ರೆ ಆಯಿತು. ಬೇರೆ ಡೆಲಿವರಿ ಕೊಡೋ ಆರ್ಡರ್ಗಳು ಬೇರೆ ಜಾಸ್ತಿ ಇದೆ, ನಾನು ಆಮೇಲೆ ಮಾಡ್ತೀನಿ. ಹಲೋ ಸರ್, ರಾಜೇಶ್ ಅವರಾ? ಹೌದು, ಹೇಳಿ. ನಿಮ್ಮದು ಪಾರ್ಸಲ್ ಡೆಲಿವರಿ ಇತ್ತು. ಇದು ಅಡ್ರೆಸ್ ಯಾವ ಸೈಡ್ ಬರುತ್ತೆ ಸರ್? ಎಲ್ಲಿದ್ದೀರಾ ಈಗ? ಇಲ್ಲೇ ಪುನೀತ್ ರಾಜ್ಕುಮಾರ್ ರೋಡು. ಹಾಂ, ಹಾಗೆ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದರೆ ಅಲ್ಲೊಂದು... ಸರ್, ಒಂದು ನಿಮಿಷ ಸರ್. ಹಾಂ ಸರ್, ಹೇಳಿ ಈಗ. ಸ್ಟ್ರೈಟ್ ಬನ್ನಿ. ಸ್ಟ್ರೈಟಾಗಿ ಬಂದರೆ ಸರ್ಕಲ್ ಸಿಗುತ್ತೆ. ಸರ್ಕಲಿಂದ ಲೆಫ್ಟ್ ತಗೊಳ್ಳಿ. ಓಕೆ. ಒಂದು ರೈಟ್ ಸಿಗುತ್ತೆ, ಅಲ್ಲೇ ರೈಟ್ ತಗೊಳ್ಳಿ. ಹಾಂ. ಮತ್ತೊಂದು ರೈಟ್ ಸಿಗುತ್ತೆ, ಅಲ್ಲೇ ಇಮಿಡಿಯೇಟ್ ರೈಟ್ ತಗೊಳ್ಳಿ. ರೈಟಾ? ಎರಡು ಪಾರ್ಸಲ್ ಆರ್ಡಿತ್ತೆ ಸರ್. ನೇಮ್ ಬೇರೆ ಇದೆ? ಇಲ್ಲ, ಒಂದೇ ಇರೋದು. ಈಗ ತಾನೇ ಪ್ರಸಾದನ ನೇಮಲ್ಲಿ ಇಸ್ಕೊಂಡ್ರಲ್ಲ ಸರ್. ಪ್ರಸಾದ್ ಅಂತನಾ? ಇಲ್ವಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಿಮ್ಮನ್ನು. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಈಗ ತಾನೇ ಕೊಟ್ಟಿದ್ದೀನಿ, ನಿಮಗೆ ಕಾಲ್ ಮಾಡಿದ್ದೀನಿ ನೋಡಿ. ನಂಗೆ ಈಗಲೇ ಕಾಲ್ ಬಂದಿದ್ದು, ಮುಂಚೆ ಯಾವುದೂ ಬಂದಿಲ್ಲ. OTP ಬಂದಿದೆ ನೋಡಿ, 2879.
ಹಲೋ, ಆಗಲೇ ನನ್ನ ಹೆಸರು ಪಾರ್ಸಲ್ ಇದೆ ಅಂತ ಹೇಳಿದ್ನಲ್ಲ, ಆ ಪಾರ್ಸಲ್ ಇವಾಗ ನೋಡಿದ್ರೆ ಯಾವುದೋ ಬೇರೆ ಕಲರಲ್ಲಿದೆ. ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಈಗ ನೀನೇನು ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಪಾರ್ಸಲ್ಲು, ಯಾವ ಕಲರು? ಇನ್ನೊಂದು ಐ ಡಿ ನಂಬರ್ ಚೆಕ್ ಮಾಡಿದ್ಯಲ್ಲ? ನಾನು ಯಾವ ಐ ಡಿ ನಂಬರ್ ಚೆಕ್ ಮಾಡಿದೆ? ನೀನು ನಂಗೆ ಕಾಲ್ ಮಾಡ್ತಿರೋದೇ ಇವಾಗ. ಆವಾಗಲೇ ಮಾತಾಡಿದ್ವಿ. ಕಾಲ್ ಬರ್ತಿದೆ. ಹಲೋ, ಹಾಂ ಸರ್, ಮಾಡ್ತೀನಿ, ಮೇಲ್ ಮಾಡ್ತೀನಿ. ಅರ್ಜುನ್, ಅದೇನೋ ಮಿಸ್ಟೇಕ್ ಆಗಿರಬೇಕು, ಆಮೇಲೆ ನೋಡ್ಕೊಂಡ್ರೆ ಆಯಿತು. ನೀನು ಫಸ್ಟ್ ಹೋಗಿ ಡೆಲಿವರಿ ಕೊಡು, ಆರ್ಡ್ರ್ಗಳು ಜಾಸ್ತಿ ಇದೆ, ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಕೇಳಿ ಇನ್ನೊಂದು ನಿಮಿಷ. ನಾನು ಯಾವ ಐ ಡಿ ನಂಬರ್ ಚೆಕ್ ಮಾಡಿದೆ? ನೀನು ನಂಗೆ ಕಾಲ್ ಮಾಡ್ತಿರೋದೇ ಇವಾಗ. ಹಲೋ, ನಮ್ದೊಂದು ಪಾರ್ಸಲ್ ಇತ್ತು, ಎಷ್ಟೊತ್ತಾಗುತ್ತೆ ಬರೋದು? ನೇಮ್ ಹೇಳಿ ಮೇಡಮ್. ಸರಸ್ವತಿ ಅಂತ. ಸರಸ್ವತಿ. ಫಸ್ಟ್ ಕ್ರಾಸಲ್ಲಿ ಅಡ್ರೆಸ್ ಬರೋದು. ಹೌದು. ಈಗ ತಾನೇ ಅಲ್ಲಿಂದನೇ ಬಂದಲ್ಲ. ಓಕೆ ಮೇಡಮ್, ಬರ್ತಾಯಿದ್ದೀನಿ ಆನ್ ದ ವೇ. ಓಕೆ. ಹಲೋ ಮೇಡಮ್, ಲೊಕೇಶನಲ್ಲಿದ್ದೀನಿ. ಯಾವ ಬಿಲ್ಡಿಂಗ್ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ, ವೆಯ್ಟ್ ಮಾಡಿ ಒಂದು ನಿಮಿಷ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಪಾರ್ಸಲ್ ಡೆಲಿವರಿನಾ? ನಿಮ್ಮ ಪಾರ್ಸಲ್ ಆಗಲೇ ಕೊಟ್ಟನಲ್ಲ, ಇದು ಬೇರೆ ಆರ್ಡ್ರ್ ಇತ್ತು, ಅದಕ್ಕೆ ನಾನು. ಆಗಲೇ ಕೊಟ್ಟಿದ್ದ? ನಿಮ್ಮ ಹೆಸರು ರಾಜೇಶ್ ಅಲ್ವಾ? ಸರಸ್ವತಿ. ರಾಜೇಶ? ನಮ್ಮದು ಸರಸ್ವತಿ ಅಂತ ಪಾರ್ಸಲ್ ಇರೋದು, ನಮ್ಮ ಸಿಸ್ಟರ್ದೆ, ನಾನೇ ತೊಗೊಳಕ್ಕೆ ಅಂತ ಬಂದಿದ್ದು. ರಾಜೇಶ್ ಅಂತ ಅವಾಗಲೇ ನಿಮಗೆ ಪಾರ್ಸಲ್ ಕೊಟ್ಟನಲ್ಲ. ರಾಜೇಶ್ ಅಂತ ಯಾರೂ ಇಲ್ಲ ರೀ, ನಾವು ಇದೇ ಫಸ್ಟ್ ಟೈಮ್ ಆರ್ಡ್ರ್ ಇಸ್ಕೊತಿರೋದು. ಇದು ಸರಸ್ವತಿ ಆರ್ಡ್ರ್ ಅಲ್ವಾ? ಹೌದು, ಬಟ್ ನಂಗೆ ಲೇಟ್ ಆಗ್ತಿದೆ, ಸ್ವಲ್ಪ ಬೇಗ ವೆರಿಫೈ ಮಾಡಿರಿ. 2478.
ನಾನೇನೋ ಕೇಳಿದ್ರೆ ನೀವೇನು ಹೇಳ್ತೀರಿ ಏನು ತಲೆ ಕೇಳಿದ್ಯಾ? ಎಷ್ಟೊತ್ತು ಬೇಕು ರೆಸ್ಪಾಂಡ್ ಮಾಡೋಕ್ಕೆ? ನಿಮ್ಗೇನು ಬೇರೆ ಕೆಲಸ ಇಲ್ವಾ? ನೀವು ಮಾತಾಡೋದೇ ಕಾಯ್ಕೊಂಡಿರ್ಬೇಕಾ? ಪಾರ್ಸಲ್ ಬಗ್ಗೆ ಕೇಳಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದು ಕಲೀರಿ. ಆರ್ಡರ್ ಕ್ಯಾನ್ಸಲ್ ಮಾಡಿ ರೀಫಂಡ್ ಹಾಕಿ. ಹಲೋ ಹಲೋ ಸರ್, ಒಂದು ನಿಮಿಷ ಸರ್. ಹಲೋ ಹಲೋ, ಒಂದು ಎಡವಟ್ಟಾಗೋಗಿದೆಯಲ್ಲ. ಯಾಕೆ ಏನಾಯಿತು? ಗಾಡಿ ಓಡಿಸ್ತಿದ್ದೆ, ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ. ಟ್ರಕ್ ಅಡ್ಡ ಬಂತು. ಕಸ್ಟಮರ್ ನೋಡಿದ್ರೆ ನನಗೆ ಬೈತಿದ್ದಾನೆ. ಅವ್ನು ಯಾವಾಗ ನನಗೆ ಕಾಲ್ ಮಾಡ್ದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಇರು ಟೆನ್ಷನ್ ಮಾಡ್ಕೋಬೇಡ. ಫಸ್ಟ್ ನೀನು ಆರಾಮಾಗಿದೆಯಾ ತಾನೇ? ನನಗೇನಾಗಿಲ್ಲ. ಸರಿ, ಈಗ ಏನಾಯಿತು ಅಂತ ಸ್ವಲ್ಪ ಆರಾಮಾಗಿ ಕ್ಲಿಯರಾಗಿ ಹೇಳು. ನನಗೆ ಗಾಡಿ ಓಡಿಸ್ಕೊಂಬಂದಿದ್ದಷ್ಟೇ ನೆನಪು. ತುಂಬ ಹೊತ್ತು ಏನಿಲ್ಲ, ಒಂದು 6-7 ಸೆಕೆಂಡ್ ಏನಾಯಿತು ಅಂತಲೇ ಗೊತ್ತಿಲ್ಲ. ಆಮೇಲೆ ಸಡನ್ನಾಗಿ ಕಾನ್ಷಿಯಸ್ ಆದೆ. ಲಾರಿ ಒಂದು ಜಸ್ಟಲ್ಲಿ ಪಾಸ್ ಆದ. ನಾನು ಬ್ರೇಕ್ ಆಗ್ತಾ ಇದ್ದಿದ್ರೆ ಸರಿ, ಕಸ್ಟಮರ್ ನಿನಗೆ ಯಾವಾಗ ಕಾಲ್ ಮಾಡಿದ? ಅದೇ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಈ ಗ್ಯಾಪಲ್ಲೆಲ್ಲ ಅವ್ನು ಕಾಲ್ ಬಂದು ಮಿಸ್ ಆಗಿ ರಿಸೀವ್ ಆಗಿರಬೇಕು. ಅವ್ನು ಸುಮ್ಮನೆ ಬೈತಿದ್ದ. ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು, ತಲೆ ಕೆಡಿಸ್ಕೋಬೇಡ, ಏನಾಗಿರಲ್ಲ. ಕಾಲ್ ರೆಕಾರ್ಡ್ ಇರುತ್ತಲ್ಲ, ನೀನು ಏನು ಮಾತಾಡಿದ್ದೀನಿ ಚೆಕ್ ಮಾಡು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಕರೆಕ್ಟ್ ನೋಡ್ತೀನಿ ಇರು. ಹಲೋ, ಚೆಕ್ ಮಾಡ್ದಾ? ಚೆಕ್ ಮಾಡಿದೆ. ಕಸ್ಟಮರ್ ಪಾರ್ಸಲ್ ಬಗ್ಗೆ ವಿಚಾರಿಸಿದ್ದಾನೆ ಅಷ್ಟೇ. ಫಸ್ಟ್ ನಾನೇನು ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಒಂದು 4 ಸೆಕೆಂಡ್ ಏನೋ ಮಾತಾಡಿದ್ದೀನಿ. ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೌದಾ? ಹಾಂ, ಬಂದೆ. ಅರ್ಜುನ್, ನೀನು ನೀಟಾಗಿ ಇನ್ನೊಂದ್ಸಲಿ ಕೇಳಿಸ್ಕೊ, ನಾನು ಮತ್ತೆ ಮಾಡ್ತೀನಿ. Highway hypnosis is a state where a driver operates a vehicle for some distance with little to no conscious memory of doing so, relying on subconscious, which often takes control and helps you find your way out safely. Highway hypnosis stuck in a brain loop, not a dream. Danger ahead, your subconscious mind. ಅಂದರೆ ಕಾನ್ಷಿಯಸ್ ಕಳ್ಕೊಂಡಿದ್ದ ನನ್ನನ್ನು
ವಾಪಸ್ ರಿಯಾಲಿಟಿಗೆ ಕರೆಸೋದಕ್ಕೆ ಬ್ರೈನ್ ಲೂಪ್ ಕ್ರಿಯೇಟ್ ಮಾಡಿದ್ದು, ಆಕ್ಸಿಡೆಂಟಿಂದ ಬಚಾವ್ ಮಾಡಿದ್ದು ಎಲ್ಲ